ಜನ ಕಳೆದ 3 ತಿಂಗಳಿನಿಂದ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಬಿಂದಿಗೆ ಹಿಡ್ಕೊಂಡು ಹೋಗ್ತಾ ಇದ್ರು. ಅದೆಷ್ಟೋ ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿರಲಿಲ್ಲ. ಆದರೆ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಒಂದೇ ಗಂಟೆಯಲ್ಲಿ ಸಮಸ್ಯೆ ಬಗೆಹರಿದಿದೆ. ಈ ಕುರಿತ ವರದಿ ಇಲ್ಲಿದೆ. 1 ತಿಂಗಳಿಂದ ನೀರಿಗಾಗಿ ಪರದಾಡುತ್ತಿದ್ದ ಜನ, ಕಲಬುರಗಿಯ ಜಂಬಗ ಬಿ ಗ್ರಾಮಸ್ಥರ ಕಣ್ಣೀರು. ಕುಡಿಯುವ ನೀರಿಗೂ ಕೂಡ ಬರ ಎದುರಾಗಿದೆ. ಎಷ್ಟೋ ಜಿಲ್ಲೆಗಳಲ್ಲಿ ಮಳೆನೇ ಕಾಣಿಸ್ಲಿಲ್ಲ, ಮುಂಗಾರು ಮಳೆ ಅನ್ನುವಂಥ. ಕಲಬುರಗಿ ಗ್ರಾಮೀಣ ಭಾಗದಲ್ಲಿ ನೀರಿಗೆ ಹಾಹಾಕಾರ. ತಿಂಗಳಿಂದ ಗ್ರಾಮದಲ್ಲಿ ನೀರು ಬಂದಾಗಿದೆ, ಜನರು ಸಂಕಷ್ಟದಲ್ಲಿದ್ದಾರೆ. ನೀರಿನ ಸಮಸ್ಯೆ ಅದ ರೀ, ಮೆಂಬರ್ಗಳು ಯಾರು ಕೇಳೋದಿಲ್ರಿ. 6 ತಿಂಗಳಾಯ್ತು ನೀರಿಲ್ಲ, ನಮ್ಮ ಕಾಲ್ ನಡ್ಲಿಕ್ಕೆ ಬರಲ್ಲ, ನೀರು ಕೊಡೋರು ಯಾರೂ ಇಲ್ಲ. ದಿವಸ ಫೋನ್ ಮಾಡಿದ್ರು ಹೇಳ್ತಾರೆ, ನಾವೇನು ಮಾಡೋರು, ನಮ್ಮಲ್ಲಿ ದುಡ್ಡಿಂದ ಸಮಸ್ಯೆ ಅದ, ನೀವು ಪಂಚಾಯತಿಗೆ ಒಂದ್ಸಲ ಮೆಂಬರ್ ರೀ, ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಈಗ ಅಲ್ಲಿ ರಿಪೇರಿ ಮಾಡೋರಿಗೆ 15 ಲಕ್ಷ ರೂಪಾಯಿ ಕೊಟ್ಟಿಲ್ಲ ನಾವು. ನ್ಯೂಸ್ 18 ವರದಿ ಪ್ರಸಾರ ಬೆನ್ನಲ್ಲೇ ಆಕ್ಷನ್. ತಿಂಗಳ ಸಮಸ್ಯೆಗೆ ಒಂದೇ ಗಂಟೆಯಲ್ಲಿ ಮುಕ್ತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಅಲ್ಲಿನ PDO ವಸೀಂ ಅವರಿದ್ದಾರೆ. ಕುಡಿಯೋ ನೀರಿಗೂ ಹಾಹಾಕಾರ. ಏನ್ ಪ್ರಾಬ್ಲಮ್, ಯಾಕೆ ಇದು? ಈಗ ಮೋಟರ್ಗಳು ರಿಪೇರಿಗೆ ಪದೇ ನೀರು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದ್ರೆ ರಿಪೇರಿಗೆ ಬರ್ತಾ ಇದೆ ಸರ್. ಅನುದಾನ ಇಲ್ಲ ಅಂತ ಹೇಳ್ತಿರಂತೆ ಅಲ್ಲಿನ ಜನ ಫೋನ್ ಮಾಡಿ. ಹೌದು, ಅನುದಾನ ಇಲ್ಲ ಸರ್. 15 ಕಾಸು ಬರಲಿಲ್ಲ. ಇದ್ದಿರಲ್ಲಿ ನಂಬಲ್ಲಿ ಟ್ಯಾಕ್ನಾಗ ಎಷ್ಟು ಬರ್ತಾವ ಸರ್, ಅಪ್ಡೇಟ್ ಮಾಡ್ಲಿತ್ತೀವಿ. 15 ಕಾಸು ಹೋದ ವರ್ಷ ಬರಲಿಲ್ಲ, ಈ ವರ್ಷನೂ ಅಮೌಂಟ್ ಇಲ್ಲ ಸರ್ ನಮ್ಮಲ್ಲಿ. ಬಸವರಾಜ್ ಮತ್ತಿಮೋಡವರು ಕೂಡ ಇದ್ದಾರೆ, ಶಾಸಕರು ಇದ್ದಾರೆ. ಅಲ್ಲ ಸರ್, ಈ ಅಧಿಕಾರಿಗಳು ನಿಮ್ಗೆ ಯಾವುದೇ ಮಾಹಿತಿ ಕೊಡಲ್ವಾ? ಇಂಥ ಪರಿಸ್ಥಿತಿ ಇದೆ ಸರ್, ಸರಿ ಮಾಡಿಸ್ಬೇಕು, ಅಲ್ಲಿ ಏನೋ ಒಂದ್ ಸ್ವಲ್ಪ ಆಗ್ತಾ ಇಲ್ಲ, ಏನಾದ್ರು ಒಂದು ಮಾಡ್ಕೊಡಿ, ವ್ಯವಸ್ಥೆ ಮಾಡ್ಕೊಡಿ ಅಂತ. ಸರ್ ಯಾರು ಹೇಳಿಲ್ಲ ನನಗೆ, ಅಧಿಕಾರಿಗಳು ಹೇಳಿಲ್ಲ, ಅಲ್ಲಿ ಗ್ರಾಮಸ್ಥರು ನನಗೆ ಈ ನೀರಿನ ಬಗ್ಗೆ ಯಾರು ಮಾತಾಡಿಲ್ಲ. ಇವತ್ತು ಸರಿ ಆಗುತ್ತಾ? ಇವತ್ತು ನೀರು ಹೋಗುತ್ತಾ ಅಲ್ಲಿನ ಜನಕ್ಕೆ? ಆಗುತ್ತಾ ಸರ್, ಇವತ್ತು ಏನು ಕಂಡೀಷನ್ ಕ್ಲಿಯರ್ ಮಾಡಿಸ್ತೀನಿ ಬಿಡಿ ಸರ್, ಇವತ್ತು ಕ್ಲಿಯರ್ ಮಾಡಿಸ್ತೀನಿ. ಏನಿಲ್ಲ. ಓಕೆ ಓಕೆ. ಬೋರ್ವೆಲ್ಗಳ ರಿಪೇರಿ ಬಂತು ನೀರು. ನ್ಯೂಸ್ 18ಗೆ ಗ್ರಾಮಸ್ಥರಿಂದ ಧನ್ಯವಾದ. ಕಲಬುರಗಿಯ ಜಂಬಗ ಬಿ ಗ್ರಾಮದ ನೀರಿನ ಸಮಸ್ಯೆಗೆ ಮುಕ್ತಿಯ ಸಿಕ್ಕಿದೆ. ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈಗಾಗಲೇ ಬೋರ್ವೆಲ್ ಅನ್ನ ದುರಸ್ತಿ ಮಾಡಿಸಿದ್ದಾರೆ ಅಧಿಕಾರಿಗಳು. ನ್ಯೂಸ್ 18 ಕನ್ನಡ ಇದೀಗ ಅವರ ಸಮಸ್ಯೆಗೆ ಮುಕ್ತಿಯನ್ನ ಹಾಡಿಸಿದ ಅಧಿಕಾರಿಗಳ ಮೂಲಕ. ಗ್ರಾಮದ ಜನ ಏನ್ ಹೇಳ್ತಾ ಇದ್ದಾರೆ? ನ್ಯೂಸ್ 18 ಕನ್ನಡ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸಿ ನಮಗೆ ಪರಿಹಾರವನ್ನು ಕಂಡುಕೊಟ್ಟಿದ್ದಕ್ಕೆ ನ್ಯೂಸ್ 18 ಕನ್ನಡಕ್ಕೆ ಧನ್ಯವಾದವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ತಿಳಿಸ್ತಾ ಇರುವಂತದ್ದು. ಜಲಕ್ಷಾಮಕ್ಕೆ ಪೂರ್ಣ ವಿರಾಮ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. 3 ತಿಂಗಳಿಂದ ಹನಿ ನೀರಿಗೆ ಹಾಹಾಕಾರ. ನ್ಯೂಸ್ 18 ವರದಿ ಕೆಟ್ಟಿದ್ದ ಬೋರ್ವೆಲ್ ದುರಸ್ತಿ. ಇಲ್ಲಿ ನೋಡಿ, ಒಂದ್ ಕಡೆ ಬಿಂದಿಗೆ ಹಿಡಿದು ಹೊರಟ ಮಹಿಳೆಯರು, ಮತ್ತೊಂದ್ ಕಡೆ ಬತ್ತಿ ಹೋಗಿದ್ದ ಬೋರ್ವೆಲ್. ಹನಿ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಇನ್ನು ಮುಂಗಾರು ಕೈಕೊಟ್ಟ ಹಿನ್ನೆಲೆ ಕುಡಿಯೂ ನೀರಿಗೂ ಬರ ಎದುರಾಗಿದೆ. ಈ ಎಲ್ಲಾ ದೃಶ್ಯ ಕಲಬುರಗಿ ಜಿಲ್ಲೆಯ ಜಂಬಗ ಬಿ ಗ್ರಾಮದಲ್ಲಿ ಕಂಡುಬಂದಿದೆ. ಈ ಗ್ರಾಮದ ಜನರು ಕಳೆದ 3 ತಿಂಗಳಿಂದ ನೀರಿಗಾಗಿ ಪಡಬಾರದ ಕಷ್ಟಪಡ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿರಲಿಲ್ಲ. ಆದ್ರೀಗ ನ್ಯೂಸ್ 18 ವರದಿ ಬಿತ್ತರಿಸುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಜಂಬಗ ಬಿ ಗ್ರಾಮದಲ್ಲಿ ಸುಮಾರು 3,000ಕ್ಕೂ ಅಧಿಕ ಜನ ವಾಸ ಮಾಡ್ತಿದ್ದಾರೆ. JJM ಯೋಜನೆಯಡಿ ಹರ್ ಘರ್ ಜಲ್ ಅಂತ ಮಾಡಿದ್ರೂ ನೀರೇ ಬರ್ತಿರಲಿಲ್ಲ. ಗ್ರಾಮದಲ್ಲಿದ್ದ ಸುಮಾರು 8 ಬೋರ್ವೆಲ್ಗಳಿದ್ದು ಕೆಟ್ಟು ಹೋಗಿದ್ದು ಜನರು ನಿತ್ಯ ನರಕ ಅನುಭವಿಸುತ್ತಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಜುಲೈ 15ರಂದು ಬೆಳಗ್ಗೆ ಸುದ್ದಿ ಬಿತ್ತರಿಸಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ಕಣ್ಣು ತೆರೆಯುವ ಕೆಲಸ ಮಾಡಿದೆ. ಕೂಡಲೇ ಗ್ರಾಮಕ್ಕೆ ಆಗಮಿಸಿದ ಅಧಿಕಾರಿಗಳು ಬೋರ್ವೆಲ್ ದುರಸ್ತಿ ಮಾಡಿಸಿ ನೀರಿನ ವ್ಯವಸ್ಥೆ ಮಾಡಿದ್ರು. ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ತಿದ್ದಂತೆ ಗ್ರಾಮಸ್ಥರು ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. 1.5 ತಿಂಗಳಿಂದ ನಮ್ಮಲ್ಲಿ ಬೋರ್ಗಳೆಲ್ಲ ಸುಟ್ಟು ಹೋಗಿವ್ರಿ, ಯಾರು ರಿಪೇರಿ ಮಾಡಿದಿಲ್ರಿ. ಈಗ ಮುಂಜಾನೆ ನ್ಯೂಸ್ 18ದವ್ರು ಬಂದು ವರದಿ ಮಾಡಿದಾಗ ಈಗ 2 ಬೋರ್ಗಳೇ ರಿಪೇರಿ ಮಾಡ್ಯಾರಿ. ಇನ್ನೂ 4-5 ಬೋರ್ಗಳು ಅವರಿ, ಅವನು ಮಾಡ್ತೀರಿ ಅಂತ ಹೇಳ್ಯಾರಿ. ಇದು ಮಾಡಿ ಸಲ್ಯಾಕ ನ್ಯೂಸ್ 18ಅವ್ರಿಗೆ ಧನ್ಯವಾದ ಗಳಿಸ್ತೇವೆ ಸರ್, ಊರಿನ ಪರವಾಗಿ. ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಬೆಳಗ್ಗೆ 9 ಗಂಟೆಗೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳು, ಶಾಸಕರ ಗಮನಕ್ಕೆ ತರಲಾಯಿತು. ಕೂಡಲೇ ಸ್ಪಂದಿಸಿದ ಶಾಸಕರು ನೀರಿನ ಸಮಸ್ಯೆ ಬಗೆಹರಿಸುತ್ತೇನೆ ಅಂತ ಭರವಸೆ ಕೊಟ್ಟರು. ಅದರಂತೆ ಒಂದೇ ಗಂಟೆಯಲ್ಲಿ ಅಧಿಕಾರಿಗಳನ್ನ ಕಳುಹಿಸಿ ಬೋರ್ವೆಲ್ ರಿಪೇರಿ ಮಾಡಿ ಜನರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ರು. 20 ದಿವಸ ಆಯ್ತು, ಒಂದು 5-6 ಮೋಟರ್ ಸುಟ್ಟಿವು. ಅದು ಯಾರು ಅದಕ್ಕೆ ಎಷ್ಟು ಮಂದಿ ಪೀಡೆಗಳಾದ್ರೆ ಅವ್ರಿಗೆ ಯಾರು ಗಮನಕ್ಕೆ ಇದು ಮಾಡಲಿಲ್ಲ. ಇವತ್ತು TVದವ್ರು ಬಂದು ಬಳಕೆ ಏನದ, ಇವತ್ತು ಮಧ್ಯಾಹ್ನ ಕಡೆ 2 ಮೋಟರ್ ತಂದು ಹಾಕ್ಯಾರ. ನೀರು ಇನ್ನು ಜರ ಸ್ವಲ್ಪ ಮಂದಿಗೆ ಇವತ್ತು ಅನುಕೂಲ ಆಗ್ಯದ. ಇದು TV 18ದವ್ರು ಬಂದಿರು, ಇವತ್ತು ನ್ಯೂಸ್ ಚಾನಲ್ದವರು ಅವ್ರು ಬಳಕೆ ಏನದ ಗಮನಕ್ಕೆ ಬಂದದ.
ಒಟ್ನಲ್ಲಿ ಕಳೆದ 3 ತಿಂಗಳಿನಿಂದ ನೀರಿಗಾಗಿ ಪರದಾಡುತ್ತಿದ್ದ ಗ್ರಾಮಸ್ಥರ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ನ್ಯೂಸ್ 18 ಸಾಮಾಜಿಕ ಕಳಕಳಿಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.